ಮಹಾಭಾರತದಲ್ಲಿ ಶಂತನು ಹಸ್ತಿನಾಪುರದ ಕುರುವಂಶದ ಪ್ರಸಿದ್ಧ ರಾಜ ಮತ್ತು ಭೀಷ್ಮನ ತಂದೆ. ಬೇಟೆಗೆಂದು ಹೊರಟು ಕಾಡಿನಲ್ಲಿ ಅಲೆಯುತ್ತಾ ಗಂಗಾ ನದಿಯ ತೀರಕ್ಕೆ ಬಂದು ಸೇರಿದ ಶಂತನು ಮಹಾರಾಜನು ಗಂಗೆಯನ್ನು ನೋಡಿದ್ದು ಅಲ್ಲಿಯೇ. ಅವನು ಹಿಂಜರಿಯುತ್ತಿದ್ದ ಅವಳ ಕೈ ಹಿಡಿದು, ನನ್ನವಳಾಗು, ನೀನಿಲ್ಲದೆ ನಾನು ಬದುಕಲಾರೆ ಎಂದನು. ಮಹಾರಾಜ, ಒಂದು ನಿಬಂಧನೆ. ನಾನು ಮಾಡುವ ಯಾವುದಕ್ಕೂ ಯಾವಾಗಲೂ ನೀನು ಏಕೆಂದು ಕೇಳಕೂಡದು. ಹಾಗೆ ಮಾಡಿದ ಕ್ಷಣವೇ ನಾನು ಹೊರಟು ಹೋಗುತ್ತೇನೆ ಎಂದಳು. ಹಾಗೆಯೇ ಆಗಲಿ ಎಂದು ಒಪ್ಪಿ ಅವಳನ್ನು ರಾಜಧಾನಿಗೆ ಕರೆತಂದನು. ಗಂಗಿ ರಾಜನಿಗೆ ಮಗನೊಬ್ಬನನ್ನು ಹೆತ್ತುಕೊಟ್ಟಳು. ರಾಜನು ಸಂಭ್ರಮ ಸಡಗರಗಳಿಂದ ರಾಣಿಯ ಅಂತಃಪುರಕ್ಕೆ ನಡೆದ. ರಾಣಿಯು ಮಗುವನ್ನೆತ್ತಿಕೊಂಡು ಗಂಗಾ ನದಿಯ ಕಡೆಗೆ ಹೋದಳೆಂದು ಸಖಿಯರು ಹೇಳಿದರು. ಅಚ್ಚರಿಗೊಂಡ ಶಂತನು ನದಿ ದಡಕ್ಕೆ ಓಡಿದ. ಗಂಗಿ ಹೊಸದಾಗಿ ಹುಟ್ಟಿದ ಮಗುವನ್ನು ಅವನು ನೋಡುತ್ತಿದ್ದಂತೆಯೇ ನದಿಗೆ ಸೆದುಬಿಟ್ಟಳು. 1 ವರ್ಷದ ನಂತರ ಇನ್ನೊಮ್ಮೆ, ಮತ್ತೊಮ್ಮೆ, ಮಗದೊಮ್ಮೆ ರಾಜನ 7 ಜನ ಗಂಡು ಮಕ್ಕಳು ಒಬ್ಬರಾದ ಮೇಲೆ ಒಬ್ಬರಂತೆ ಗಂಗಾ ನದಿಗೆ ಸಮರ್ಪಿತರಾದರು. 1 ವರ್ಷ ಕಳೆದು 8ನೆಯ ಮಗು ಹುಟ್ಟಿದಾಗ ಅವಳನ್ನು ತಡೆದು, ಹೀಗೆ ಮಾಡುತ್ತಿರುವೆ. ಈ 1 ಮಗುವನ್ನಾದರೂ ನನಗೆ ಕೊಡು, ನಾನಿನ್ನೂ ಸಹಿಸಿಕೊಳ್ಳಲಾರೆ. ಅವಳು, ನಾನಿನ್ನೂ ಹೋಗಬೇಕಾದ ಕಾಲ ಬಂದಿದೆ. ನೀನು ಕೊಟ್ಟ ಮಾತಿಗೆ ತಪ್ಪಿರುವೆ. ಈ ನಮ್ಮ ಮಗು ಬದುಕುತ್ತಾನೆ, ಗಾಂಗೇಯನೆಂದು ಪ್ರಸಿದ್ಧಿಯಾಗುತ್ತಾನೆ. ಗಂಗೆ ಅದೃಶ್ಯಳಾದಳು. ಶಂತನು ಅರಮನೆಯ ಕಡೆಗೆ ಹೆಜ್ಜೆ ಹಾಕಿದನು. ಬಹಳ ಹೊತ್ತು ಗಂಗೆಯೊಂದಿಗೆ ಕಳೆದ ಕೊನೆಯ ಘಳಿಗೆಗಳನ್ನೇ ಸ್ಮರಿಸಿಕೊಳ್ಳುತ್ತಾ ಕುಳಿತಿದ್ದನು. ಕೊನೆಗೊಮ್ಮೆ ಅಲ್ಲಿ ಅವನಿಗಾಗಿ ಕಾದಿದ್ದದು ಏಕಾಂಗಿತನವೊಂದೇ.